ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯ ಸರ್ಕಾರ ಬಿಸಿಯೂಟ ಕಾರ್ಯಕರ್ತರನ್ನ ಎಲ್ಲೋ ಒಂದು ಕಡೆ ಬಹಳಷ್ಟು ಕಡೆಗಣನೆ ಮಾಡ್ತಾ ಇದೆ ಹೇಳ್ಬೋದು. ಯಾಕಂದ್ರೆ ಬಹುತೇಕ ಬಾರಿ ಫ್ರೀಡಂ ಪಾರ್ಕ್ ಅಲ್ಲಿ ಬಂದು ತಮ್ಮ ಪ್ರತಿಭಟನೆಯನ್ನ ಮಾಡ್ತಾರೆ, ತಮ್ಮ ನೋವನ್ನ ಹೊರ ಹಾಕ್ತಾರೆ. ಆದ್ರೆ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಇವರ ಬಗ್ಗೆ ಯಾವುದೇ ರೀತಿಯಾದಂತಹ ಗಮನ ಹರಿಸ್ತಾ ಇಲ್ಲ ಅಂತ ಹೇಳ್ಬೋದು. ಈಗಾಗಲೇ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಯೋಜನೆಯನ್ನ ತಂದಿದೆ. ಅದರಲ್ಲಿ ಮಹಿಳೆಯರಿಗೆ ಅಂತ ಬಹಳಷ್ಟು ಯೋಜನೆ ಇರುವಂತದ್ದು. ಆದ್ರೆ ಅದರ ನಡುವೆ ಬಿಸಿಯೂಟ ಕಾರ್ಯಕರ್ತರನ್ನ ಯಾಕೆ ಕಡೆಗಣನೆ ಮಾಡ್ತಾ ಇದೆ? ಯಾಕಂದ್ರೆ ಮಕ್ಕಳಿಗೆ ಒಂದು ಬಿಸಿಯಾದ ಊಟವನ್ನ ಕೊಡಬೇಕಾದ್ರೆ ಇದೇ ಕಾರ್ಯಕರ್ತರು ಅಡಿಗೆಯನ್ನ ಮಾಡಬೇಕು. ಆದ್ರೆ ಅಡಿಗೆ ಮಾಡುವಂತಹ ಕಾರ್ಯಕರ್ತರು ಸದ್ಯ ಕಷ್ಟಕರ ಪರಿಸ್ಥಿತಿಯಲ್ಲಿರುವಂತದ್ದು. ಆದ್ರೂ ಯಾಕೆ ಸರ್ಕಾರ ಎಚ್ಚೆತ್ಕೊಳ್ತಾ ಇಲ್ಲ? ಬನ್ನಿ ಇಲ್ಲಿರುವಂತಹ ಮಹಿಳೆಯರನ್ನ ಮಾತಾಡ್ಸ್ಕೊಂಡು ಹೋಗೋಣ, ಅವ್ರು ಏನ್ ಹೇಳ್ತಾರೆ ಅಂತ. ಬಿಸಿಯೂಟ ಈಗ ಎಷ್ಟೋ ಸಲ ನೀವು ಫ್ರೀಡಂ ಪಾರ್ಕ್ ಅಲ್ಲಿ ಬಂದು ಪ್ರತಿಭಟನೆ ಮಾಡಿದ್ದೀರಾ, ನಿಮ್ ಬಗ್ಗೆ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಇದೆ ಗೌರ್ಮೆಂಟ್ಗೆ? ಒಂದು ಏನಂದ್ರೆ, ನಾವು 23 ವರ್ಷ ಆಯಿತು ಕೆಲಸ ಮಾಡ್ತಾ ಇದ್ದು. 23 ವರ್ಷದಿಂದ 300 ರೂಪಾಯಿ ಸ್ಯಾಲ್ರಿ ಇತ್ತು. 300 ರೂಪಾಯಿಗೆ ನಾವು ಒಪ್ಕೊಂಡು ನಮ್ಮ ಮಕ್ಕಳಿದ್ದಾರೆ, ನಮ್ಮ ಊರ ಮಕ್ಕಳಿದ್ದಾರೆ, ನಮ್ಮ ಅಣ್ಣ ತಮ್ಮಂದಿರ ಮಕ್ಕಳಿದ್ದಾರೆ, ನಾವು ಕೆಲಸ ಮಾಡೋಣ, ಸಮಾಜ ಸೇವೆ ಮಾಡೋಣ ಅಂಥೇಳಿ ಈ ಬಿಸಿ ಊಟಕ್ಕೆ ಬಂದಿದ್ದೀವಿ. 23 ವರ್ಷದಿಂದ ಕೆಲಸ ಮಾಡ್ತಾಯಿದ್ರೆ ನಮಗೆ ಬರೋದು 4700, 4600. ಆದರೆ ಇಲ್ಲಿವರೆಗೂ 1 ವರ್ಷನೂ ಕೂಡ 1-2 ಸಾವಿರ ರೂಪಾಯಿ ಮಾಡಲಿಲ್ಲ. ನಮ್ಗೆ 5 ಗ್ಯಾರಂಟಿ ಬೇಕಾಗಿದ್ದಿಲ್ಲ. ಯಾಕಂದ್ರೆ ನಾವು ದುಡಿತಾ ಇದ್ದೀವಿ. 5 ಗ್ಯಾರಂಟಿ ಏನಕ್ಕೆ ಬೇಕಾಗಿತ್ತು? ನಮಗೆ ಅದು ಸೌಲಭ್ಯ ಸಿಗ್ತಾ ಇಲ್ಲ. ಬೇರೆ ಬೇರೆ ಗೌರ್ಮೆಂಟ್ ಜಾಬ್ ಇದ್ದವ್ರಿಗೆ ಬಸ್ ಫ್ರೀ ಇದೆ, ಅವ್ರು ಹೋಗ್ತಾ ಇದ್ದಾರೆ. ಮಹಿಳೆಯರು ಅಂತೇಳಿ ಆಧಾರ್ ಕಾರ್ಡ್ ಕೊಡ್ತಾ ಇದ್ದಾರೆ. ಆಧಾರ್ ಕಾರ್ಡ್ ಮೇಲೆ ಅವರು ಲಕ್ಷಾಂತರ ರೂಪಾಯಿ ಸ್ಯಾಲ್ರಿ ತಗೋರು ಅವ್ರು ಹೋಗ್ತಾ ಇದ್ದಾರೆ. ನಮ್ಮ ಬಿಸಿ ಊಟದ ಹೆಣ್ಮಕ್ಳು ತಿರುಗಾಡ್ತಾ ಇಲ್ಲ. ಆದರೆ ಆ ಗ್ಯಾರಂಟಿ ಯೋಜನೆ ನಮಗೆ ಬೇಕಾಗಿದ್ದಿಲ್ಲ. ನಮಗೇನು ಬೇಕು? ನಾವು ದುಡಿತಾ ಇದ್ದೀವಿ ಅಂದರೆ ನಮಗೆ ತಕ್ಕಂಗೆ ಕೂಲಿ ಬೇಕಾಗಿತ್ತು. ಒಂದು ಈಗ 23 ವರ್ಷದಿಂದ ನಮ್ಮ ಬಿಸಿ ಊಟದ ಹೆಣ್ಮಕ್ಳಿಗೆ ತಗೊಂಡು ಈಗ 49,000 ಶಾಲೆಗಳು ಮುಚ್ತಾ ಇದ್ದಾರೆ. ಒಂದು ಆಮೇಲೆ ಅಲ್ಲಿ KPC ಮಾಡಿ ಅಲ್ಲಿ ಬಿಸಿ ಊಟದ ಹೆಣ್ಮಕ್ಕಳನ್ನ ಅವ್ರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಿ ಮನೆಗೆ ಕಳಿಸ್ತಾ ಇದ್ದಾರೆ. ಅದು ಆಗೋದು ಬೇಡ. ನಮಗೆ ಬೇಕಾಗಿದ್ದು ಒಂದು, ಈ ಹಿಂದೆ 23 ವರ್ಷದಿಂದ ಬಿಸಿ ಊಟದ್ದು ಹೆಣ್ಮಕ್ಳಿಗೆ ಜಾಯಿಂಟ್ ಅಕೌಂಟ್ ಇತ್ತು. ಯಾರಿಗೆ? ಮುಖ್ಯ ಅಡುಗೆಯವರಿಗೆ, ಮುಖ್ಯ ಗುರುಗಳಿಗೆ ಜಾಯಿಂಟ್ ಅಕೌಂಟ್ ಇತ್ತು. ಅದನ್ನು ಚೇಂಜ್ ಮಾಡಿ ಇವತ್ತು ಅಲ್ಲಿ ನಮಗೆ ಕಿಮ್ಮತ್ತಿಲ್ಲಾರ್ದಂಗೆ ಮಾಡಿದ್ದಾರೆ. ಅದು ಗೌರ್ಮೆಂಟ್ ದುಡ್ಡು ಪೋಲಾಗ್ತಾ ಇದೆ. ಆದರೆ ಅದು ಅವರಿಗೆ ಅರ್ಥ ಆಗ್ತಾ ಇಲ್ಲ. ದುಡ್ಡು ಭಾಳಷ್ಟು ಪೋಲಾಗ್ತಾ ಇದೆ. ಯಾಕಂದರೆ SDMC HMಗಳು ಎಲ್ಲರೂ ಅವ್ರವ್ರ ಪಾಡಿಗೆ ಅವ್ರವರು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಹೆಣ್ಮಕ್ಳ ಕಷ್ಟ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಗೌರ್ಮೆಂಟ್ಗೆ ಇದು ನಾವು ತಿಳಿಸ್ತಾ ಇದ್ದೀವಿ, ಆದರೂ ಕೂಡ ಅದನ್ನು ಹಂಗೆ ಇಟ್ಟಿದ್ದಾರೆ. ಅದು ಒಂದು ನಮಗೆ ಬೇಡಿಕೆ ಆಗಬೇಕು. ಒಂದು ಮತ್ತು ಸ್ಯಾಲ್ರಿ 4700. ಅವ್ರು ಇವತ್ತು ಇಲ್ಲಿ ತಿಂಗಳಿಗೆ 4700 ಸ್ಯಾಲ್ರಿ, ಇದರಲ್ಲಿ ನೀವು ಬದುಕ್ತಾ ಇದ್ದೀರಾ? ನಮ್ಮ ಮಕ್ಕಳನ್ನ ನಮ್ಮ ಗಂಡದವ್ರನ್ನ ನಾವು ಹೆಂಗೆ ಬದುಕಿಸ್ಬೇಕು? ಆ 4700ರಲ್ಲಿ ಕೆಲವರು ಒಳ್ಳೆ ಇದ್ದವ್ರು ಇದ್ದಾರೆ, ಕೆಲವ್ರಂತೂ ಎಲ್ಲರೂ ಬಿಸಿ ಊಟದಲ್ಲಿ ಬಡವರು ಇದ್ದಾರೆ, ಗಂಡ ಇಲ್ಲಾರ್ದವ್ರು ಇದ್ದಾರೆ, ಭಾಳಷ್ಟು ಜನ ವಿಧವೆಯವರು ಇದ್ದಾರೆ. ಅವ್ರ ಮಕ್ಳಿಗೆ ಶಾಲೆ ಕಳಿಸ್ಬೇಕಂದ್ರೆ ಆಗ್ತಾ ಇಲ್ಲ. ಅವ್ರ ಮಕ್ಳಿಗೆ ಏನೋ ಒಂದು ತಿನ್ನಿಸ್ಬೇಕಂದ್ರೆ ಆಗ್ತಾ ಇಲ್ಲ, ಎಲ್ಲೋ ಒಂದು ಕಳಿಸ್ಬೇಕಂದ್ರೆ ಆಗ್ತಾ ಇಲ್ಲ. ಇವತ್ತಿಂದ 23 ವರ್ಷ ದುಡ್ಕೊಂಡು ಇಲ್ಲಿ ಬೆಂಗಳೂರಲ್ಲಿ ಮನೆ ಕೆಲಸ ಮಾಡೋರಿಗೆ ಎಷ್ಟು ಕೊಡ್ತಾರೆ ಹೇಳು? 10 ಮೇಲೆ ಇರುತ್ತೆ. ಆದರೆ ನಾವು ಬಿಸಿ ಊಟದವರು ಬಿಸಿ ಊಟ ಮಾಡ್ತಾ ಇದ್ದೀವಿ. ಮಕ್ಕಳಿಗೆ ಚೆನ್ನಾಗಿ ಊಟ ಮಾಡಿಸ್ತಾ ಇದ್ದೀವಿ. ಹಾಲು ಮಾಡಬೇಕು, ರಾಗಿ ಗಂಜಿ ಮಾಡಬೇಕು, ಮೊಟ್ಟೆ ಮಾಡಬೇಕು, ಅನ್ನ ಸಾರು ಮಾಡಬೇಕು, ಅವ್ರಿಗೆ ಊಟ ಮಾಡಿಸ್ಬೇಕು, ಸ್ವಚ್ಛತೆ ಮಾಡಬೇಕು, ಪಾತ್ರೆ ತೊಳಿಬೇಕು, ಕಸ ಗುಡಿಸ್ಬೇಕು. ಇಷ್ಟ ಆಗೋದ್ರೊಳಗೆ 6 ಅವರ್ ಕೆಲಸ ಆಗ್ತಾ ಇದೆ. ನಮ್ಗೆ 2 ವರ್ಷದಿಂದ ನಾವು ಕೆಲಸ ಮಾಡ್ತಾ ಬರ್ತಾ ಇದ್ವಿ. ಈಗ 23 ವರ್ಷಕ್ಕೆ ಬಿದ್ದಿದೆ. ನಾವು ಕೆಲಸ ಶುರು ಹಚ್ಚಿ 10 ರೂಪಾಯಿಂದ ಕೆಲಸ ಮಾಡಿದ್ದೀವಿ. ಪ್ರತಿಯೊಂದರಲ್ಲೂ ಹೆಣ್ಮಕ್ಳಿಗೆ ನಾವು ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂತ ಹೇಳ್ತೈತೆ ಸರ್ಕಾರ. ಯಾಕೆ ಕಣ್ಣಿಗೆ ಕಾಣಲ್ವಾ? ಈ ಬಡ ಹೆಣ್ಮಕ್ಳು ಕಣ್ಣಿಗೆ ಕಾಣಲ್ವ ಅವರು? ನಾವು ಎಷ್ಟು ಕಷ್ಟಪಡ್ತೀವಿ ಮನೆಯಲ್ಲಿ ನೊಂದು ಬೆಂದು, ಮನೆ ಎಷ್ಟು ಸಂಕಷ್ಟದಾಗಿರ್ತೈತೆ. ನಾವು ಒಂದು ಮಕ್ಕಳಿಗೆ ಒಂದು ಬಿಸ್ಕೆಟ್ ಕೊಡಿಸ್ಬೇಕಂದ್ರೆ 10 ರೂಪಾಯಿ ಕೊಡಿಸ್ಬೇಕಂದ್ರೆ 10 ರೂಪಾಯಿ ಇದ್ದರೆ ನಾಳೆಗೆ ಏನಾದರೂ ನನ್ನ ಮಕ್ಕಳಿಗೆ ಪೆನ್ ಬರುತ್ತೆ, ಒಂದು ಪುಸ್ತಕ ಬರುತ್ತೆ ಅಂತ ಆಲೋಚನೆ ಮಾಡ್ತೀವಿ. ಅಂಥ ಸಂದರ್ಭದಲ್ಲಿ ಮಕ್ಕಳಿಗಾಗಲಿ ಮನೆಯವ್ರಿಗಾಗಲಿ ಏನಾದರೂ ಅಕಸ್ಮಾತು ಆಗಬಾರ್ದಾತು, ಅನಾಹುತಗಳಾಯ್ತು, ಈ 4600 ರೂಪಾಯಿ 700 ರೂಪಾಯಿ ತಗೊಂಡು ಜೀವನ ಮಾಡೋದು ಅಥವಾ ನಮ್ಮ ಆರೋಗ್ಯ ಕಡೆ ಇಟ್ಕೊಳ್ಳೋದು, ಮಕ್ಕಳು ವಿದ್ಯಾಭ್ಯಾಸ ಕೊಡೋದು. ದಯವಿಟ್ಟು 23 ವರ್ಷದಿಂದ ದುಡಿತಾ ಇದ್ದೀವಿ. ನೀವೇನು ಮಾಡ್ತೀರಾ? ಇದೇ ಎಲೆಕ್ಷನ್ ಟೈಮಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಹೇಳಿರು,
ಅವರು ಒಂದು ಹೆಣ್ಣು 6ನೇ ಗ್ಯಾರಂಟಿ ಒಳಗೆ 2,000 ರೂಪಾಯಿ ಅಂಗನವಾಡಿಯವ್ರಿಗೆ ಮತ್ತು ಆಶಾ ಕಾರ್ಯಕರ್ತರಿಗೆ, ಬಿಸಿ ಊಟದವ್ರಿಗೆ 6,000 ರೂಪಾಯಿನ ನಾನು ಕೇಂದ್ರದಿಂದ ಆದೇಶ ಮಾಡ್ತೀನಿ ಅಂತ ಹೇಳಿದರು. ಆ ತಾಯಿ, ಮಹಾನ್ ತಾಯಿ ಎಲ್ಲಿ ಕೂತ್ಕೊಂಡವಳು ನಮಗೆ ಗೊತ್ತಿಲ್ಲ. ಬೆಳಗಾಮಲ್ಲಿ ನಮಗೆ ಆಶ್ವಾಸನೆ ಕೊಟ್ಟರು. ಅಲ್ಲಿಂದ ಇಲ್ಲಿವರೆಗೂ 23 ವರ್ಷದಿಂದ ನಾವು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ವಿ. ದಯಮಾಡಿ ಯಾವುದೇ ಸರ್ಕಾರ ಬರಲಿ, ಏನು ಕೇಂದ್ರದಲ್ಲಿ ಕಾರ್ಮಿಕರಿಗೆ 31,000 ರೂಪಾಯಿ ನಿಗದಿಪಡಿಸೈತ, ಅದ್ರ ಪ್ರಕಾರನೇ ನಮಗೆ ಅದ್ರಾಗ ಅರ್ಧನಾದರೂ ಕೊಟ್ಟು ನಮ್ಮ ಕಷ್ಟ, ನಮ್ಮ ಕಾರ್ಪಣ್ಯಗಳನ್ನ ಸುಧಾರಿಸಿ, ನಾವು ಕಾರ್ಮಿಕರು, ಈ ಹೆಣ್ಮಕ್ಳು ದುಡಿತಕ್ಕಂಥ ಮಹಿಳೆಯರಿಗೆ ಕಣ್ಣೋರ್ಸ ಶಾಸ್ತ್ರ ಮಾಡಬಾರ್ದು. 1.5 ತಿಂಗಳು ವಿಕ್ಟೋರಿಯಾ ಹಾಸ್ಪಿಟ್ಲಾಗಿದ್ವಿ. 1 ರೂಪಾಯಿ ದುಡ್ಡು ಕೊಡಲಿಲ್ಲ ಸರ್ಕಾರ. ಫುಲ್ಲು ಎಲ್ಲ ಬೆನ್ನು, ಕಾಲು ನೋಡ್ರಿ ಎಲ್ಲ ಸುಟ್ಟೋಗಿತ್ತು. ಆದರೂ ಇಲ್ಲಿ ನೀವು ಅಡಿಗೆ ಮಾಡುವಾಗ ನಿಮಗೆ ಈ ರೀತಿಯಾದಂಥ ಪರಿಸ್ಥಿತಿ ಆಗಿರೋದು. ಫುಲ್ಲು ಎಲ್ಲ ಬೆನ್ನು ಇಲ್ಲ, ಫೋಟೋ ಇದ್ದಾವೆ, ಫೋಟೋ ಎಲ್ಲ ಸುಟ್ಟೋಗಿತ್ತು. ಆದರೆ ಸರ್ಕಾರದ ಏನೂ ಪರಿಹಾರ ಇಲ್ಲ, ಸವಲತ್ತಿಲ್ಲ. ಏನು ಮಾಡಬೇಕು ನಾವು? ಬಿಸಿ ಉಡ್ತಾರು ಪಾತ್ರೆನೇ ಕಾಲ ಮೇಲೆ ಬಿದ್ದ ಮೇಲೆ ನಾವೇನು ಮಾಡಬೇಕು ಹೇಳ್ರಿ? ನಮ್ಮ ಮಕ್ಳಿಗೆ ಎಲ್ಲಿ ದುಡ್ಡು ಎಲ್ಲಿ ಬರ್ತೈತೆ? ನಾವು 2 ಲಕ್ಷ ಮುರಿದಿದ್ದೀವಿ, ದುಡ್ಡು ಎಲ್ಲಿ ಬರ್ತೈತೆ? ನಾವು ಜೀವ ಉಳಿಸ್ಕೋಬೇಕು ಅಂದರೆ ದುಡ್ಡು ಮುಗಿಲೇಬೇಕಾ? ಸರ್ಕಾರ ಏನು ಮಾಡ್ತೈತೆ ಹೇಳ್ರಿ? ಅನಾಹುತಕ್ಕೆ ಯಾರು ಹೊಣೆ? ನಿಮಗೆ 1 ರೂಪಾಯಿನೂ ಕೊಟ್ಟಿಲ್ಲ ನಮಗೆ. ನಮ್ಮದೇ ಖರ್ಚು. 10,000 ಮಾತ್ರ ಕೊಟ್ಟಿದ್ರು ಆಂಬುಲೆನ್ಸ್ನಾಗ ಹಾಕೊಂಬರುವಾಗ. ಅಷ್ಟೇನೇನೆ ಟೀಚರ್ಸ್ಗಳು ಕೊಟ್ಟಿದ್ರು, ಅದೇನೇನೆ. ಸರ್ಕಾರ ಏನೂ ಕೊಟ್ಟಿಲ್ಲ ನಮಗೆ. ವೇತನ ಕೊಡಬೇಕು ನಮಗೆ. ನಾವು ಬಿಸಿಯೂಟ ಕೆಲಸ ಮಾಡ್ತಿರುವಾಗ ಏನೋ ಕುಕ್ಕರು ಅವೆಲ್ಲ ಬ್ಲಾಸ್ಟ್ ಆಗಿ ಅದೆಲ್ಲ ಬ್ಲಾಸ್ಟ್ ಆಗಲಿಲ್ದಂಗೆ ನೋಡ್ಕೊಳಕ್ಕೆ ನಮಗೆ ಅವ್ರು ಶೂರಿಟಿ ಬೇಕು. ನಮಗೆ ಅದರಿಂದ ಏನು ತೊಂದರೆನೂ ಆಗಬಾರ್ದು. ನಮಗೆ ಏನು ಪರಿಹಾರ ಅದು ನಮಗೆ ಗೌರವಧನ ಅಂತ ಕೊಡ್ತಿದಾರಲ್ಲ, ನಮಗೂ ಕನಿಷ್ಠ ವೇತನ ಕೊಟ್ಟು ಸಂಬಳನಕ್ಕೋಸ್ಕರ ಕೊಡಬೇಕು. ಏನು ನಮ್ಮ ಇವತ್ತಿನ ಬೇಡಿಕೆ ಅಂದರೆ ನಮಗೆ ಕನಿಷ್ಠ ಕೂಲಿ ಇಲ್ಲ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಡೀ ರಾಜ್ಯಾದ್ಯಂತ 1,18,026 ಜನ ನಾವು ಬಿಸಿ ಊಟದ ಸಿಬ್ಬಂದಿ ವರ್ಗ ಇದ್ದು ಇಡೀ ರಾಜ್ಯಾದ್ಯಂತ ನಾವಿವತ್ತು 300 ರೂಪಾಯಿಯಿಂದ ಇವತ್ತು 4,600, 4,700ಕ್ಕೆ ಬಂದು ನಿಂತಿದ್ದೀವಿ. ಇವತ್ತು ನಿಟ್ಟಲ್ಲಿ ಒಂದು ರಾಜ್ಯದಲ್ಲಿ ಏನೇನು ಅಲ್ಲೋಲ ಕಲ್ಲೋಲ ನಡೀತಾ ಇದೆ ಅಂತ ಇಡೀ ಸರ್ಕಾರಕ್ಕೆ ಗೊತ್ತು. ಅದು ಸರ್ಕಾರ ಮಾಡಿರೋದೆ. ಇವತ್ತಿನ ನಿಟ್ಟಲ್ಲಿ ನಾವು 4,000 ತಗೊಂಡು ನಾವು ಇವತ್ತೊಂದು ದಿನ ಒಂದು ಇಂಧನ ಬೆಲೆ 1,000 ಚಿಲ್ಲರೆ ಆಗಿದೆ. ಒಂದು ಬಟ್ಟೆ ಸೋಪು ಕೂಡ 30 ರೂಪಾಯಿ ಆಗಿದೆ. ಇವತ್ತಿನ ನಿಟ್ಟಲ್ಲಿ ಈ ಥರ ಒಂದು ಸಾಮಗ್ರಿಗಳ ಬೆಲೆ ಏರಿಕೆ ಆದರೆ ನಾವು ಯಾವ ಥರ ಜೀವನ ಮಾಡೋದು? 4,000ದಲ್ಲಿ 25 ವರ್ಷ ಜೀವನ ಇದರಲ್ಲೇ ಕಳೆದೋಗಿದೆ, ಮಕ್ಕಳ ಸೇವೆಲೆ. ಇವಾಗ 25 ವರ್ಷ ಆದಮೇಲೆ ಯಾವುದೇ ಒಂದು ಮನೆ ಕೆಲಸಕ್ಕೆ ಹೋದ್ರೂ ನಿನ್ನ ಕೈಲಿ ಆಗಲ್ಲ, ಹೋಗಮ್ಮ, ಏಜ್ ಆಗಿದೆ ಅಂತ ಹೇಳ್ತಾರೆ. ಯಾಕೆ? 25 ವರ್ಷ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದಂಥ ಸಂದರ್ಭದಲ್ಲಿ ಈ ಒಂದು ಉಪಹಾರ ಯೋಜನೆ ಬಂದಿದ್ದು. ಇವತ್ತು ಅವರೂ ಇಲ್ಲ. ಹಾಗಾಗಿ ಅವರೇ ಇಲ್ಲ ಅಂದರೆ 25 ವರ್ಷ ಸರ್ವಿಸ್ ಮಾಡಿ ನಾವು ಇವತ್ತೊಂದು ದಿನ ಒಂದು PF ಇಲ್ಲ, ಒಂದು ಇಡಗಂಟಿಲ್ಲ, ಒಂದು ESI ಇಲ್ಲ, ಒಂದು ಸೇವಾ ಭದ್ರತೆ ಇಲ್ಲ, ಒಂದು ಆರೋಗ್ಯ ವಿಮೆ ಇಲ್ಲ, ಅಥವಾ 24 ವರ್ಷ ಕೆಲಸ ಮಾಡಿ ನಿವೃತ್ತಿ ಹೊಂದಿ ಹೆಣ್ಮಕ್ಳು ಬರಿಗೈಲಿ ಮನೆಗೆ ಹೋಗವ್ರೆ. ಈ ಕೂಗು ಯಾಕೆ ಕೇಳಿಸ್ತಾ ಇಲ್ಲ ಮೋದಿ ಸರ್ಕಾರ? ನಮ್ಮ ಕೇಂದ್ರ ಸರ್ಕಾರಕ್ಕೆ ನಮ್ಮ ಮೋದಿ ಸಾಹೇಬ್ರು ಅವರು ಒಂದು ಅಕ್ಕ ತಂಗಿದಿರವರು ಒಡ ಹುಟ್ಟಿದ್ದಾರೆ, ಒಬ್ಬ ಹೆಣ್ಮಗಳು ಒಟ್ಟಲ್ಲಿ ಜನನವಾಗಿದ್ದಾರೆ. ಅವ್ರಿಗೆ ಯಾಕೆ ನಮ್ಮ ಹೆಣ್ಮಕ್ಳ ಕಡೆ ಗಮನ ಹರಿಸ್ತಿಲ್ಲ? ಇಡೀ ರಾಜ್ಯಾದ್ಯಂತ ಬಿಸಿ ಊಟದ ಹೆಣ್ಮಕ್ಳು ಕೂಗು ಅವ್ರಿಗೆ ಯಾಕೆ ಕೇಳಿಸ್ತಾ ಇಲ್ಲ? ಅಥವಾ ಕಿವಿ ಇದ್ದು ಕಿವುಡರು, ಕಣ್ಣಿದ್ದು ಕುರುಡರಾಗಿದ್ದಾರ? ಅವ್ರ ಸರ್ಕಾರ ಹಂಗೆ ಆಗೋಗಿದೆಯಾ? ಅಥವಾ ಇವರು ಯಾರು? ನಾವು ಗ್ಯಾರಂಟಿ ರಾಜ್ಯ ಸರ್ಕಾರದವ್ರಿಗೂ ಅಷ್ಟೇ 5 ಗ್ಯಾರಂಟಿಗಳನ್ನು ನಾವು ಕೇಳಲಿಲ್ಲ. ಆ ಗೃಹಲಕ್ಷ್ಮಿ ಯೋಜನೆ ನಮಗೆ ಬೇಡ ಅಂತ ಹೇಳಿದ್ದೀವಿ. ನಮಗೇನು 2,000 ರೂಪಾಯಿ ಬಜೆಟ್ ಮಂಡನೆಯಲ್ಲಿ ನಮಗೆ ಇವರು ಬೊಮ್ಮಾಯಿ ಸರ್ ಅವರು 2,000 ಘೋಷಣೆ ಆಗಿದೆ ಬಿಸಿ ಊಟದ ಹೆಣ್ಮಕ್ಳಿಗೆ ಅಂತ ಇದೆ. ಫ್ರೀಡಮ್ ಪಾರ್ಕಲ್ಲಿ ಘೋಷಣೆ ಮಾಡಿದ್ರು, ಅದನ್ನು ರಾಜ್ಯ ಸರ್ಕಾರ ಬಂದು ಹೌಸ್ ಇಡ್ತು. ಆ ಒಂದು 1,000ವನ್ನು ನಮಗೆ ಈ ಬಜೆಟಲ್ಲಿ ಮಂಡನೆ ಮಾಡ್ತಾರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಶಿಕ್ಷಣ ಮಂತ್ರಿಗಳು ಅಂತ ನಾವು ಅನ್ಕೊಂಡಿದ್ವಿ. ಬಜೆಟಲ್ಲಿ ನಮ್ಮನ್ನು ಕಡೆಗಣಿಸ್ತು. ಕೇಂದ್ರ ಸರ್ಕಾರನೂ ಕಡೆಗಣಿಸದೆ, ರಾಜ್ಯ ಸರ್ಕಾರನೂ ಕಡೆಗಣಿಸದೆ. ಅಕಾಲಿಕ ಮರಣಕ್ಕೆ ಈಗಾಗಲೇ ಇಡೀ ರಾಜ್ಯಾದ್ಯಂತ HD ಕೋಟೆ, ಕೋಲಾರ ಡಿಸ್ಟಿಕ್ಕು, ರಾಮನಗರ ಡಿಸ್ಟಿಕ್ಕು, ಎಲ್ಲ ನಮ್ಮ ಮುಂಡಗೋಡ ಎಲ್ಲ ಇದರಲ್ಲೂ ಹೆಣ್ಣು ಮಕ್ಕಳು ಈಗಾಗಲೇ ಮೇಡಮ್ 30 ಜನ ಹೆಣ್ಣುಮಕ್ಕಳು ಅಡುಗೆ ಮಾಡುವಂಥ ಸಂದರ್ಭದಲ್ಲಿ ಸೇವಾ ಭದ್ರತೆ ಇಲ್ಲದೆ ಅಕಾಲಿಕ ಮರಣಕ್ಕೆ ತುತ್ತಾಗವ್ರೆ.
ಆ ಒಂದು ಬಡ ಕುಟುಂಬಕ್ಕೆ ಯಾವುದೇ ಸವಲತ್ತಿಲ್ಲ ಸರ್ಕಾರದಿಂದ, ಯಾವುದೇ ಒಂದು ಸಹಾಯಧನನೂ ಇಲ್ಲ. ಮುಂಡಗೋಡದಲ್ಲಿ ಮಧ್ಯರಾತ್ರಿಲಿ ಹೋಗ್ತಾರೆ, ಆ ಬಾಡಿನ ಇದೇ ಸರ್ಕಾರದಲ್ಲಿ MLAಗಳು ನಾವು ನಿಮ್ಮ ಕುಟುಂಬಕ್ಕೆ ಒಂದು 20 ಲಕ್ಷ ಪರಿಹಾರವನ್ನು ಕೊಡಿಸ್ತೇವೆ, ಬಾಡಿಯನ್ನು ಬರ್ನ್ ಮಾಡಿ, ಜಾಸ್ತಿ ಬೆಂದೋಗಿದೆ ಮಡಗಬೇಡಿ ಅಂತ ಹುನ್ನಾರ ಮಾಡಿ ಬರ್ನ್ ಮಾಡಿಸ್ತಾರೆ. ಆ ಕುಟುಂಬಕ್ಕೆ ಇವತ್ತು ದಿನನೂ ಸಹಾಯ ಸಿಗಲಿಲ್ಲ. ಆ ಮಕ್ಕಳಿಗೆ ತಾಯಿತನ ಕೊಡೋಕ್ಕಾಗುತ್ತಾ? ಯಾರು ಕೊಡೋಕ್ಕಾಗಲ್ಲ. ಇವತ್ತು ಆ ಕುಟುಂಬ ಹಾಳಾಯಿತು. ಆ ತಾಯಿ ಇಲ್ಲ ಇವತ್ತು ಆ ಕುಟುಂಬ ನಡೆಸಲಿಕ್ಕೆ. ಈ ಥರ ದುರಂತಗಳಿಗೆ ನಾವು ಗುರಿಯಾದರೆ, ಅಕಾಲಿಕ ಮರಣಕ್ಕೆ ತುತ್ತಾದರೆ ಯಾರು ಹೊಣೆಗಾರರು? ಮಕ್ಕಳ ಸೇವೆ ಮಾಡಲಿಕ್ಕೆ ಬಂದಿದ್ದೀವಿ ಅಂತ ನಮ್ಮ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕೊಂಡು ನಾವು ಮಕ್ಕಳ ಸೇವೆಯನ್ನು ಮಾಡಲಿಕ್ಕೆ ಆಗುತ್ತಾ? ನಮ್ಮೂರಿನ ಶಾಲೆ, ನಮ್ಮೂರಿನ ಮಕ್ಕಳೇ. ನಮ್ಮ ಎಲ್ಲೋ ಒಂದು ಕಡೆ ಸರ್ಕಾರಿ ಶಾಲೆಗಳನ್ನ ಮುಚ್ಚುವ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ನಿಮ್ಮ ಮತ್ತೆ ಕೆಲಸ ಕಳೆದೋಗೋದಾಗ ಆಗಲ್ವಾ? ಇವಾಗ ಹೇಳ್ತೀನಿ ನೋಡಿ ಮೇಡಮ್, ಸರ್ಕಾರ ಎಂತ ಆಳ್ವಿಕೆ ಮಾಡ್ತಿರುವಂತ ಈ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎರಡೂ ಕೂಡ ಮಿಂಗಲಾಗಿ ಇವತ್ತೊಂದು ದಿನ ಒಬ್ಬೊಬ್ಬ MLA ಒಂದು 4-5 ಖಾಸಗಿ ಶಾಲೆಗಳನ್ನ ಅವರವರ ತಾಲೂಕು, ಅವರವರ ಜಿಲ್ಲೆಯಲ್ಲಿ ತೆರೆದವ್ರೆ. ಅದಕ್ಕೆ ಅವರೇ ಕಾರ್ಯದರ್ಶಿ, ಅವರೇ ಅಧ್ಯಕ್ಷರು, ಅವ್ರ ಅಮ್ಮಂದಿರೇ ಕಾರ್ಯದರ್ಶಿ, ಖಜಾಂಚಿ ಎಲ್ಲ ಅವ್ರ ಕುಟುಂಬನೇ ಆಗಿರುತ್ತೆ. ಇವತ್ತೊಂದು ದಿನ KPS ಅಂತ ತೆರೆದುಬಿಟ್ಟು ಮ್ಯಾಗ್ನೆಟ್ ಶಾಲೆಯನ್ನು ತಂದು ಇವತ್ತೊಂದು ದಿನ ಇಡೀ ಕರ್ನಾಟಕ ರಾಜ್ಯದಲ್ಲಿ 40,000 ಸರ್ಕಾರಿ ಶಾಲೆಗಳನ್ನ 85 ಮಕ್ಕಳಿರುವಂಥ ಸರ್ಕಾರಿ ಶಾಲೆ ಕೂಡ ಮುಚ್ಚಬೇಕು. ಆ ಶಾಲೆಯ ಶಿಕ್ಷಕರನ್ನ ಬೇರೆ ಬೇರೆ ಇಲಾಖೆಗೆ ನಿಯೋಜನೆ ಮಾಡಿದೆ, ಈಗಾಗಲೇ ಮಾಡಿಬಿಟ್ಟಿದೆ ರಾಮನಗರ ಜಿಲ್ಲೆಯಲ್ಲಿ. ರಾಮನಗರ ಜಿಲ್ಲೆನೇ ಸಾಕ್ಷಿ. ಯಾಕೆ ಅಂದರೆ KPS ಬಂದು 6 ಶಾಲೆಗಳ ಶಿಕ್ಷಕರನ್ನ ಬೇರೆ ಕಡೆ ನಿಯೋಜನೆ ಮಾಡಿ ಈಗಾಗಲೇ 6 ಶಾಲೆ ಅಮ್ಮಳ್ಳಿ ದೊಡ್ಡಿ, ಕನ್ನಿ ದೊಡ್ಡಿ, ವಡ್ಕೆ ಹೊಸಳ್ಳಿ ಮತ್ತು BV ಹಳ್ಳಿ ಇಂಥ ಊರುಗಳಲ್ಲಿ ಈಗಾಗಲೇ ಅಡುಗೆ ಮಾಡ್ತಿರುವಂಥ 25 ವರ್ಷ ಸೇವೆ ಮಾಡ್ಕೊ ಬಂದಿರುವಂಥ ಹೆಣ್ಮಕ್ಳು ಕೆಲಸವನ್ನು ಕಳ್ಕೊಂಡು ಇವತ್ತು ಕಣ್ಣೀರು ಹಾಕಿ ಮನೇಲಿ ಕೂತವ್ರೆ. ಸಂಘಟನೆಗಳಲ್ಲಿ ಬಂದು ಅಳಲನ್ನ ತೋಡ್ಕೋತಾವ್ರೆ. ಇವತ್ತು ನಾವು ಯಾರನ್ನ ಕೇಳಬೇಕು? ನಮ್ಮ ಕೆಲಸ ಕಳೆದೋಗ್ತಿದೆ, ನಾವು ಮನೆಗೆ ಹೋಗ್ತಾ ಇದ್ದೀವಿ ಅಂತ ಇದಕ್ಕೆ ಹುನ್ನಾರ ಸರ್ಕಾರನೇ. ಗೌರ್ಮೆಂಟ್ ಜಮೀನು ದಾನ ಮಾಡ್ಯಾರಿ ಮೇಡಮ್ ಇವರು ಸ್ಕೂಲಿಗೆ. ಸ್ಕೂಲಿಗೆ ಅಂತವ್ರನ್ನೇ ಕೆಲಸ ತೆಗ್ದಾರ್ರಿ. ಅಲ್ಲ ರೀ, ಈಗ ಸ್ಕೂಲಿಗೆ ಜಮೀನು ದಾನ ಮಾಡ್ಯಾರ, ಮಾಡಿಬಿಟ್ಟು ಮ್ಯಾಗ ಶಾಲೆಗೆ ದಾನ ಮಾಡಿದ್ದಾರೆ. ಈಗ ಅವ್ರನ್ನೇ ತೆಗೆದು ಹಾಕ್ಯಾರ. ಮುಂದೆ ಈಗ ಅವ್ರ ಜೀವನ ಹೆಂಗ, ಅವ್ರ ಮಕ್ಳು ಹೆಂಗ, ಗಂಡ ಹೆಂಗ ಜೀವನ ಮಾಡೋದು? ಎಷ್ಟು ಗುಂಟೆ ಕೊಟ್ಟಿದ್ದಾರೆ? 2 ಕುಂಟೆ ರೀ, 2 ಕುಂಟೆ ಕೊಟ್ಟಿವ್ರಿ. ಅದಕ್ಕೆ 2 ಹೆಣ್ಮಕ್ಳು ಸರ್, ಗಂಡ್ರು ಇಲ್ರಿ, ಹೋಗ್ಯಾನ್ರಿ ದೇಶವರ. ಅದಕ್ಕೆ ಅದನ್ನು ಕೆಲಸನ ತೆಗ್ದಾರ್ರಿ ನಮ್ಗೆ. ವರ್ಷ ಶಾಲೆಯಲ್ಲಿ ಕೆಲಸ ಮಾಡಿದ್ದಾರೆ, ಸ್ಕೂಲ್ ಮುಚ್ಚೋಗಿದೆ. ಆ ಅಡುಗೆಯವರು ಮನೆಗೆ ಹೋಗ್ಬೇಕು, ಅವ್ರ ಮುಂದಿನ ಜೀವನ ಹೆಂಗೆ, ಅವ್ರು ಏನು ಮಾಡಬೇಕು? ಅವ್ರಿಗೆ ಯಾರು ಹೊಣೆ? ಸರ್ಕಾರ. ಅವ್ರನ್ನ ಇನ್ನೊಂದು ಕಡೆ ಶಾಲೆಗೆ ತಗೋಬೋದು, ಇಲ್ಲ ಅವ್ರಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಕೆಲಸ ಕೊಡಬೇಕು. ಆಮೇಲೆ ಶಾಲೆಯಲ್ಲಿ ಮಾಸ್ಟರ್ಗಳು ಅಡುಗೆಯವ್ರಿಗೆ ನೀವು ಕಸ ಗುಡಿಸ್ರಿ, ಟಾಯ್ಲೆಟ್ ತೊಳಿರಿ ಅಂತಾರೆ. ಅಡುಗೆ ಮಾಡೋರು ಇವೆಲ್ಲ ಕೆಲಸ ಮಾಡಬೇಕಾ? ಸರ್ಕಾರ ಏನು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದೆಯಾ? ನಮಗೆ ಅದನ್ನು ಮಾಡಿಲ್ಲ ಇದನ್ನು ಮಾಡಿಲ್ಲ ಅಂತ ಹೇಳ್ತಿದಾರಲ್ಲ. ಅಡುಗೆ ಅವ್ರನ್ನ ಮೇಷಗಳು ಕೆಟ್ಟದಾಗಿ ನೋಡ್ತಿದ್ದಾರೆ, ಬೇರೆ ಥರ ದೌರ್ಜನ್ಯನೂ ಮಾಡ್ತಿದ್ದಾರೆ. ಟಾಯ್ಲೆಟ್ ತೊಳಿರಿ, ಕಸ ಗುಡಿಸ್ರಿ, ಎಲ್ಲ ಹೊರಗೆಲ್ಲ ಕಸ ಹೊಡೀರಿ ಅಂತ ಹೇಳ್ತಿದ್ದಾರೆ. ಮತ್ತು ಇದಕ್ಕೆಲ್ಲ ಹೊಣೆ ಯಾರು? ಮತ್ತು ಇದನ್ನು ಸರ್ಕಾರ ಏನು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದೆಯಾ? ಶಾಲೆಗಳಲ್ಲಿ CC ಕ್ಯಾಮ್ರಾ ಹಾಕ್ತಿದ್ದಾರೆ. ರೇಷನ್ ಇರೋ ಕಡೆ ಹಾಕ್ಲಿ, ಬೇಡ ಅನ್ನಲ್ಲ. ಅಡುಗೆ ಮಾಡೋ ರೂಮಿಗೆ ಯಾಕೆ ಹಾಕ್ಬೇಕು ಅವರು? CC ಕ್ಯಾಮ್ರಾ ಹಾಕ್ಬಾರ್ದು. ಅದನ್ನೆಲ್ಲನ ಟಾಯ್ಲೆಟ್ ತೊಳ್ಸ್ಕೊಂತಿದ್ದಾರೆ. ಈಗ ರಜಾ ಶಾಲೆ ಬಿಸಿಯೂಟ ತಯಾರಿಯಲ್ಲಿ CCTV ಹಾಕ್ಬಾರ್ದು ಅಂತ ಹೇಳ್ತಾರೆ. ಯಾಕೆ? ರೇಷನ್ ಇರೋ ಕಡೆ ಹಾಕ್ಲಿ, ಬೇಡ ಅನ್ನಲ್ಲ. ಅಡುಗೆ ಮಾಡೋ ಕಡೆ ಯಾಕೆ ಹಾಕ್ಬೇಕು? ನಾವು ಹೆಣ್ಮಕ್ಳೇ ಕೆಲಸ ಮಾಡ್ತಾ ಇರ್ತೀವಿ. ಟಾಯ್ಲೆಟ್ ತೊಳಿಬೇಕು, ಟಾಯ್ಲೆಟ್ ತೊಳಿಬಾರ್ದು. ಈಗ ಶಾಲೆ ಓಪನ್ ಆದಮೇಲೆ ಎಲ್ಲ ಕ್ಲಾಸು ಕಸ ಗುಡಿಸ್ಬೇಕು. ಅದನ್ನೆಲ್ಲ ಯಾಕೆ ಮಾಡಿಸ್ಕೊಂತಾರೆ? ನಮಗೇನು ಸಕ್ರ ಇದು ಸಂಬಳ ಕೊಡ್ತಾರ? ಅವರೆಲ್ಲನ ಕೊಡಲ್ಲ ಸಂಬಳನ. ನಮಗೆ 4,600 ಕೊಡೋದು ಸಂಬಳನ. ಎಲ್ಲನೇ ಅದಕ್ಕೆ ಹೆಲ್ಪರ್ ಇಟ್ಕೊಬೇಕು ತಾನೆ. ನಮ್ಮ ಹತ್ರ ಯಾಕೆ ಮಾಡಿಸ್ಕೊಂತಾರೆ ಅವರು? ನಮ್ಮ ಹತ್ರ ಮಾಡಿಸ್ಕೊಂಬಾರ್ದು ಅದನ್ನೆಲ್ಲನ. ಹೆಡ್ ಮಾಸ್ಟ್ರು ನಮಗೆ ದೌರ್ಜನ್ಯ ಮಾಡ್ತಾರೆ. ಕಸ ಹೊಡಿಲೇಬೇಕು, ಟಾಯ್ಲೆಟ್ ತೊಳಿಲೇಬೇಕು ಅಂತ. ನಮ್ಮ ಮಕ್ಕಳು ಸೇವೆ ನಾವು ಮಾಡ್ತೀವಿ. ಅಡುಗೆ ಮಾಡೋದೈತೆ ನಾವು ಮಾಡ್ತೀವಿ, ಎಷ್ಟೇ ಕೆಲಸ ಇರಲಿ ಮಾಡ್ತೀವಿ. ಅದಕ್ಕೆ ಸರಿ ನಮಗೆ ಕೂಲಿ ಕೊಡ್ಬೇಕು ತಾನೆ. ಯಾಕೆ ಕೊಡಲ್ಲ ನಮಗೆ ಕೂಲಿನ? ES ಕಾರ್ಡ್ ಬೇಕು. ನಾವು ಮೊನ್ನೆ ಮಿಕ್ಸಿ ಮಾಡೋಕ್ಕೆ ಹೋಗಿ ಕೈ ಅದೆಲ್ಲ ಸುಟ್ಕೊಂಡಿದ್ವಿ ಶಾಲೆಯಲ್ಲಿ. ತುಂಬ ಕಷ್ಟ ಮೇಡಮ್. ಆ ಥರ ಎಲ್ಲ ಆದರೆ ಶಾಲೆಯಲ್ಲಿ HM ಕೇಳಿದ್ರು ಅವರು ಏನು ನಮ್ಮಲ್ಲಿ ಸಹಾಯ ಇಲ್ಲ ಅಂತಾರೆ. ನಮಗೆ ಸರ್ಕಾರ ಏನು ಕಣ್ಣು ಮುಚ್ಕೊಂಡು ಇದು ಮಾಡ್ತಾ ಇದ್ದಾರಾ? ಅವನ್ನೆಲ್ಲ ವ್ಯವಸ್ಥೆ ಮಾಡ್ಬೇಕು ತಾನೆ. ವಿಧವೆಯರು ಇರ್ತಾರೆ ಮನೆಯಲ್ಲಿ, ಗಂಡು ಮಕ್ಳಿರಲ್ಲ, ಅವರು ತುಂಬ ಕಷ್ಟ ಇರ್ತೈತೆ. ಚಿಕ್ಕ ಮಕ್ಕಳುಗಳು ಇರ್ತವೆ, ನಮ್ಮ ತುಂಬ ಸಣ್ಣ ಮಕ್ಕಳುಗಳು ಮೇಡಮರೇ.
ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದರೆ ತುಂಬ ಒಳ್ಳೆಯದು ಮೇಡಮರೇ. ಅದಕ್ಕೆಲ್ಲ ನೀವೆಲ್ಲ ವ್ಯವಸ್ಥೆ ಮಾಡಬೇಕು. ನೀವು ಒಂದು ಸ್ವಲ್ಪ ನಮ್ಮ ಕಡೆ ಗಮನ ವಹಿಸಿ ಅದನ್ನೆಲ್ಲ ಹೇಳ್ಬೇಕು ಸರ್ಕಾರಗಳಿಗೆ. ಬರೀ ಬಂದು ಹೇಳೋದು ಕೇಳೋದು ಅದೇನೂ ಇಲ್ಲ ಮೇಡಮರೇ. ರಾಜ್ಯ ಸರ್ಕಾರ ನಮಗೇನು ಅನುಕೂಲ ಮಾಡಿಲ್ಲ ಮೇಡಮರೇ. ತುಂಬ ಕಷ್ಟ ಮೇಡಮರೇ. ಇವರು ಅಂಗನವಾಡಿ ಅವರು ಹೊಟ್ಟೆನಲ್ಲಿ ಸೃಷ್ಟಿ ಆದಾಗಿಂದ 6 ವಯಸ್ಸುವರೆಗೆ ಅವರು ಪೋಷಕರು. 6 ವಯಸ್ಸಾದರೆ 16 ವಯಸ್ಸುವರೆಗೆ ಇವರೇ ಪೋಷಕರು. ಒಂದು ದಿವಸಕ್ಕೆ 6 ತಾಸು ಕೆಲಸ ಮಾಡ್ತಾರೆ. ಇವರೆಲ್ಲರೂ ಕೂಡ ಮಹಿಳೆಯರು. ನೆನ್ನೆ ನಮ್ಮ ಟೌನ್ ಹಾಲಲ್ಲಿ ಒಂದು ಪ್ರೋಗ್ರಾಮ್ ಆಯಿತು. ಅಂದರೆ ನಾರಿ ಶಕ್ತಿ ವೇದಿಕೆ ಎಂದು ಮಾಡಿದರು. ನಾರಿ ಶಕ್ತಿ, ಮಹಿಳೆಯರ ಶಕ್ತಿ ವೇದಿಕೆ. ಯಾರು ಸುಶೀಲಮ್ಮ, ಡಾಕ್ಟರ್ ಸುಶೀಲಮ್ಮ, ಡಾಕ್ಟರ್ ವಿಜಯಲಕ್ಷ್ಮಿ, ಮಂಜುಳಾ ಎಕ್ಸ್ ವುಮನ್ ಕಮಿಷನ್ ಚೇರ್ಮನ್ನು, ಅದ್ಯಾರೋ ಇನ್ನೊಬ್ಬರು ಕರಂದಲಾಜೆ ಅಂದಿದ್ದಾರೆ, ಶೋಭಾ ಕರಂದಲಾಜೆ. ಎಲ್ಲರೂ 40,000 50,000 ಸೀರೆ ಹುಟ್ಟಿರೋರು. ಮೈ ಮೇಲೆ ಡೈಮಂಡು, ಗೋಲ್ಡು, ರೂಬಿ ಎಲ್ಲ ಹಾಕ್ಕೊಂಡಿದ್ದಾರೆ. ಎಲ್ಲರೂ ಮಹಿಳೆಯರು ಅಲ್ಲಿ ಬೆಂಜ್ ಕಾರು, ಆಡಿ ಕಾರು, ರೋಲ್ಸ್ ರಾಯ್ ಕಾರಲ್ಲಿ ಹೋಗಿ ಇಳಿದ್ರು. ಎಲ್ಲರೂ ಬಾರಿ ಬಾರಿ ದೊಡ್ಡ ದೊಡ್ಡ ಮನೆಗಳಿಂದ ಬಂದಿರೋರು. ಐಷಾರಾಮಿ ಜೀವನ ಅಧಿಕಾರ, ನಾರಿ ಶಕ್ತಿ ಬಗ್ಗೆ ಮಾತಾಡಿದರು. ಅಂದರೆ ಮಹಿಳೆಯರಿಗೆ ಶಕ್ತಿ ಕೊಡೋದು. ಇವರು ಮಹಿಳೆಯರಿಲ್ವಾ? ಇವರೆಲ್ಲ ಇದ್ದಾರಲ್ಲ, ಈಗ 1,14,000 ಜನ, ಇಲ್ಲೇನೋ ಒಂದು 500-600 ಜನ ಇದ್ದಾರೆ. ನೆನ್ನೆ 1000 ಜನಕ್ಕೆ ಮೇಲೆ ಇದ್ದರು. ಇವರಿಗೆ ಸಂಬಳ ಒಂದು ತಿಂಗಳಿಗೆ, ಮೇಡಮ್ ಅವರೇ ಇದು ಕೇಳ್ಕೊಳ್ಳಿ, ಒಂದು ತಿಂಗಳಿಗೆ ಇವ್ರಿಗೆ ಸಂಬಳ 4,70,000 ರೂಪಾಯಿ. ಹೌದಾ? 4,700. ನಾನು 4 ಲಕ್ಷ ಅಂದ್ಕೊಂಡೆ. ಯಾಕೆಂದರೆ ನೆನ್ನೆ ಬಂದಿದ್ರಲ್ಲ ನಾರಿ ಶಕ್ತಿ, ಅವ್ರಿಗೆಲ್ಲ ಒಂದು ತಿಂಗಳಿಗೆ 4 ಲಕ್ಷ, 40 ಲಕ್ಷ, 4 ಕೋಟಿ. ನೀವು ನಾರಿ ಶಕ್ತಿ ದಾನೆ ಅಂತ ಹಂಗೆ ಅಂದ್ಕೊಂಡೆ ನಾನು. ಆದರೆ 4,600 6,700. ಎಂಥ ನಾರಿ ಶಕ್ತಿ ಇದು? ಪ್ರಧಾನ ಮಂತ್ರಿ ಹೇಳ್ತಾರೆ ನಾರಿ ಶಕ್ತಿ, ಅದೇ ನಾರಿ ಶಕ್ತಿ ಅಂತಾರೆ ಸಿದ್ದಣ್ಣ. ಇವ್ರಿಗೆ ನಾಚಿಕೆ ಇಲ್ಲ. 4,600 4,700. ಇವರು ದುಡಿಯೋರು, ದುಡಿತಾರೆ, ರಕ್ತನೂ ಸುರಿತಾರೆ, ಬೆವರು ಸುರಿತಾರೆ. ಯಾಕಂದರೆ ಗ್ಯಾಸ್ ಸ್ಟೌವಲ್ಲೇ ನಿಂತ್ಕೋಬೇಕು. ನೀವಿರೋ ರೂಮಲ್ಲಿ ಎ ಸಿ ಇದೆ? ಎ ಸಿನೂ ಇಲ್ಲ, ಡಿ ಸಿನೂ ಇಲ್ಲ, ಸಿ ಸಿ ಇಟ್ಟಿದ್ದಾರೆ. ಈಗ ಎ ಸಿ ಇಲ್ಲ, ಡಿ ಸಿ ಇಲ್ಲ, ಸಿ ಸಿ ಇಟ್ಟಿದ್ದಾರೆ. ನೀವು ಏನಾಗಲೂ ಹೊಡ್ಕೊಂಡು ಹೋಗ್ಬಿಡ್ತೀರಾ ಅಂದು ಅವ್ರಿಗೆ. ಥೂ ಅಂದು ಉಗಿರಿ ಅವ್ರನ್ನ. ಇದು ದುಡಿತಾರೆ. ನಮಗೆ ಏನು ಬೇಕಾಗಿ ಬಂದಿದ್ದೀವಿ ಅಂದರೆ ನಾವು ದುಡಿತೀವಿ, ನಮ್ಮನ್ನು ದುಡಿಯೋರು ಅಂದೇಳಿ ಅಷ್ಟೇ. ಅವ್ರು ಹೇಳ್ತಾರೆ ನೀವು ದುಡಿಯೋರೆಲ್ಲ, ನೀವು ಕಾರ್ಯಕರ್ತರು. ಏನು ಕಾರ್ಯ, ಏನು ಕರ್ತ? ನಾವು ಕಾರ್ಯಕರ್ತ ಅಂದರೆ ಓನರ, ನಾವು ಕರ್ತ ಅಂದರೆ ಏನೋ? ನಾವು ಕಾರ್ಯಕರ್ತರಂತೆ, ಓನರ್ ಅಲ್ವಂತೆ. ಓನರ್ ಅಲ್ಲ. ನಮ್ಮದು ಬೇಡಿಕೆ ನಮ್ಮನ್ನೇ ಕಾರ್ಮಿಕರಂತ ಹೇಳಿ, ಕಾರ್ಮಿಕರಂದ್ರೆ ಪರಿಗಣಿಸಿ ನಾವು ಮಾಡೋ ಕೆಲಸ ಮಾಡ್ತೀವಿ, ಕೆಲಸಗಾರರಂದು ಹೇಳಿ. ಆಯ್ತು, ಸರ್ಕಾರ ಮುಂದೆ ಏನು ನಿಮ್ಮ ಬೇಡಿಕೆ ಇದೆ? ಏನು ಹೇಳ್ತಾರೆ? ಹೇಳ್ತೀನಿ. ಅದು ಒಂದು ಬೇಡಿಕೆ. ಎರಡನೇದು, ಏಪ್ರಿಲ್ 1ನೇ ತಾರೀಕು ಆದರೆ ಡಿ ಎ ಕೊಡಬೇಕು. ಈ ವರ್ಷ 600 ರೂಪಾಯಿ ಜಾಸ್ತಿ ಆಗಿದೆ, ಅದನ್ನು ಕೊಡಿ. ನಾವು ಕಾರ್ಮಿಕರಂದರೆ ಅದು ಸಿಗುತ್ತೆ, ನಾವು ಕಾರ್ಯಕರ್ತರಂದರೆ ಸಿಗೋದಿಲ್ಲ. ನಮಗೂ PF ಇಲ್ಲ, ESI ಇಲ್ಲ, ಗ್ರ್ಯಾಚ್ಯುಟಿ ಇಲ್ಲ. ನಮಗೆ ಇಲ್ಲ ಅನ್ನೋದು ಬಿಟ್ಟು ಬೇರೆ ಏನೂ ಇಲ್ಲ. ನಾವು ಕೇಳೋದು ಊಟ ಮಾಡೋಕ್ಕೆ ಸಂಬಳ ಕೊಡಿ. 4,600 4,700 ಊಟ ಮಾಡೋಕ್ಕಾಗತ್ತಾ? ನಾವು ತಿನ್ನೋದೆಲ್ಲ ಮೀನು, ಬಿರಿಯಾನಿ, ಕಬಾಬು, ಡ್ರೈ ಫ್ರೂಟು, ಚೀಸು ಇದಾಗ ತಿಂತೀವಿ. ತುಪ್ಪ, ಬೆಣ್ಣೆ. ದುಡ್ಡು ಎಲ್ಲಿದೆ? ದುಡ್ಡಿದ್ರೆ ತಾನೇ ತಿನ್ನೋಕ್ಕೆ. 4,600 ತಿನ್ನೋಕ್ಕಾಗತ್ತಾ? ನೋಡಿ, ನಮ್ಮ ಅಕ್ಕ ತಂಗಿರೆಲ್ಲ ಗೋಲ್ಡ್ ಡೈಮಂಡ್ ಹಾಕ್ಕೊಂಡಿದ್ದಾರೆ. ಇದೊಂದು ಡೈಮಂಡ್ ಹಾಕ್ಕೊಂಡಿದ್ದಾರೆ, ಇದು ಗೋಲ್ಡು. ಇದು ನೋಡಿ, ಇದು ಒಂದು ಡೈಮಂಡ್. ಇದು ನೋಡಿ, ಎಲ್ಲ ನೋಡಿ, ಯಾರಾಗಲೂ ಹಾಕಿದ್ದಾರೆ ನೋಡಿ. ಯಾರಾಗಲೂ ಮೇಕಪ್ ಮಾಡ್ಕೊಂಡಿದ್ದಾರೆ ನೋಡಿ.
ಇದು ಯಾಕೆ ನಾರಿ ಶಕ್ತಿ ಅಂದು ನಮ್ಮಷ್ಟು ನಾರಿ ಜನರನ್ನು, ನಮ್ಮ ಮಹಿಳೆಯರನ್ನು 4600 ಕೊಟ್ಟು ಕೂರಿಸ್ತಿದ್ದಾರಲ್ಲ, ಅದರಿಂದ ನಮ್ಮದು ನೋಡಿ 1ನೇ ಕ್ಲಾಸಿಂದ 6ನೇ ಕ್ಲಾಸ್ವರೆಗೆ ಅಂಗನವಾಡಿ. ಅವ್ರು ಬಿಟ್ಟ ತಕ್ಷಣ ನಮ್ಮದು ಸ್ಟಾರ್ಟು 6ರಿಂದ 16. ಅವರಿಗೆ 12,500 ಕೊಡ್ತಾರೆ, ನಮಗೂ ಅಷ್ಟೇ ಕೊಟ್ಬಿಡಿ. ಅಷ್ಟೇ, ಈಗಲೇ ಎದ್ದು ಹೋಗ್ಬಿಡ್ತೀವಿ. ನಮ್ಮದು ಬೇಡಿಕೆ ನಮಗೆ 12,500 ಕೊಡಿ. 800 300 ಬಿಟ್ಬಿಡೋಣ ಬಿಡಿ. 12,500 ಓಕೆ, 13 ಕೊಟ್ಬಿಡಪ್ಪ. ಓಕೆ, 13,000 ಕೊಡಿ ಇರಮ್ಮ, ಅಷ್ಟೇ 13,000 ರೂಪಾಯಿ ಕೊಡಿ. ನೀವು ಕೊಡೋ 4,600 4,700 ನಾವು ಬದುಕೋಕ್ಕಾಗಲ್ಲ. ಇದು 60-40, ಕೇಂದ್ರ ಸರ್ಕಾರ 60, ರಾಜ್ಯ ಸರ್ಕಾರ 40. 60 ಅಂದರೆ 600 ರೂಪಾಯಿ ಕೊಡ್ತಾರೆ, 40 ಅಂದರೆ 4,000 ಕೊಡ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ಗೂ ನಾಚಿಕೆ ಇಲ್ಲ, ಸ್ಟೇಟ್ ಗೌರ್ಮೆಂಟ್ಗೂ ನಾಚಿಕೆ ಇಲ್ಲ. ನಾವು ಇಲ್ಲಿ ಇದ್ದೀವಿ, ನೆನ್ನೆ ಬಂದಿದ್ವಿ. ಪೊಲೀಸ್ನವರು ಸರ್ಕಾರಕ್ಕೆ ಪರ ಇದ್ದಾರೆ, ನಮ್ಮ ಪರ ಇದ್ದಾರೆ. ನಾವು ಕೂಗಾಡಿದ್ರೆ ಬಂದು ನಿಂತ್ಕೊಬಿಡ್ತಾರೆ ಲಾಠಿ ಇಟ್ಕೊಂಡು. ಪೊಲೀಸರಿಗೆ ಟ್ರೈನಿಂಗ್ ಹಂಗಿದೆ. ಈಗ ಇವತ್ತು ನೋಡ್ತೀವಿ ಮೇಡಮ್ ಅವರೇ, ನಾಳೆವರೆಗೆ ಹಿಂಗೆ ಮಾಡಿದರೆ ನಮ್ಮ ಸಚಿವರು ಮಧು ಬಂಗಾರಪ್ಪ, ಮದ್ಯಪಾನ ಬಂಗಾರಪ್ಪನ, ಮಧು ಬಂಗಾರಪ್ಪ ಅಂದರೆ ಇನ್ನೂ ಏನದು, ಮಧು ಅಂದರೆ ಏನು, ಮನು ಅಂದರೆ ಏನು, ಮದ್ಯಪಾನ ಬಂಗಾರಪ್ಪನ, ಮಧು ಬಂಗಾರಪ್ಪನ ಗೊತ್ತಿಲ್ಲ ನನಗೆ. ನಿಮ್ಮ ಬಂಗಾರಪ್ಪ ಅವ್ರ ಮನೆ ಹತ್ರ ಹೋಗ್ತೀವಿ ಮೇಡಮ್. ನಾಳೆ ಅವ್ರ ಮನೆ ಹತ್ರ ಹೋಗಿ ಮುತ್ತಿಗೆ ಹಾಕ್ತೀವಿ, ಜೈಕರ ಹಾಕ್ತೀವಿ, ಮುತ್ತಿಗೆ ಹಾಕ್ತೀವಿ. ಏನು ಬೇಕಂದರೆ ನಾಳೆ ಒಂದು ನಮ್ಮನ್ನು 12,000 13,000 ಸಂಬಳ ಕೊಟ್ಟು ರೈಲ್ ಹತ್ತಿ ಊರಿಗೆ ಹೋಗ್ತೀವಿ. ಇಲ್ವಾ ನಿಮ್ಮ ಕೈಯಲ್ಲಿ ಲಾಠಿ ಇದ್ದರೆ ನಾಳೆಗೆ ಬಾರಿಸಿ ಜೈಲಿಗೆ ಕಳಿಸಿ. ನಮ್ಮದು ಬೇಡಿಕೆ ಒಂದು ರೈಲು ಇಲ್ಲ ಅಂದರೆ ಜೈಲು. ನಿಮ್ಮನ್ನು ಹೊಡೆಯೋದನ್ನು ನೀವೆಲ್ಲ ಕ್ಯಾಮ್ರಾ ತಗೊಳ್ರಿ, ಇಡೀ ಪ್ರಪಂಚನ ನೋಡಿ ಥೂ ಒಂದು ಉಗಿಲಿ. ಅವ್ರನ್ನ ಚೀಮಾರಿ ಆಗಬೇಕು. ಮಧು ಬಂಗಾರಪ್ಪ, ಸಿದ್ದಣ್ಣಗೆ ನಾಚಿಕೆ ಇಲ್ಲ ಇವರಿಗೆ. ನೆನ್ನೆ ನೋಡಿ ಡೆಲ್ಲಿನಲ್ಲಿ ಏನಾಗಿದೆ, ಉತ್ತರ ಪ್ರದೇಶ ನೋಯ್ಡಾದಲ್ಲಿ ಕಾರ್ಮಿಕರೆಲ್ಲ ಸೇರಿಕೊಂಡು ಬಾರಿಸಿದ್ದಾರೆ, ಚೊಪ್ಪಲಿ ತಗೊಂಡು ಹೊಡೆದಿದ್ದಾರೆ, ಉಗಿದಿದ್ದಾರೆ. ಪೊಲೀಸರು ಅವ್ರನ್ನ ದಾಳಿ ಮಾಡಿದ್ದಾರೆ, ದೊಡ್ಡ ಗೊಂದಲ ಆಗಿದೆ. ಅಂಥ ಗೊಂದಲ ನೀವು ಕೂಡ ಮಾಡಬೇಕು, ಚೊಪ್ಪಲಿ ತಗೊಂಡು ಹೊಡಿಬೇಕು. 4,600 4,700 ಸಂಬಳನ ಯಾವನವನು, ಯಾರು ರೋಗು, ಯಾವ ಲೋಫರ್ ಅದು ಸಂಬಳ ಫಿಕ್ಸ್ ಮಾಡಿದ್ದು? ಅವ್ನಿಗೆ ಬುದ್ಧಿದ? ಅವನೇನು ಅನ್ನ ತಿಂತಾನ, ಬೇರೆ ಏನಾಗಲಿ ತಿಂತಾನ? 4,600 ಅಂದು ಇಟ್ಟಿದ್ದಾನಲ್ಲ. ನೋಡಿ, ಸರ್ಕಾರ ಈ ಮಂತ್ರಿಗಳು ಕಂತ್ರಿಗಳು ನಡೆಸೋ ಸರ್ಕಾರ ಅಲ್ಲ, ಶಾಸಕರು ಸಚಿವರು ನಡೆಸೋ ಸರ್ಕಾರ ಅಲ್ಲ. ಅವರೆಲ್ಲ ಶ್ರೀಮಂತರು. ಅವ್ರ ಮನೆಗಳು ಒಂದೊಂದು ಮನೆ 500 ಕೋಟಿ 1000 ಕೋಟಿ ಎಲ್ಲ ಬಿಸ್ನೆಸ್ ಮಾಡೋರೆಲ್ಲ ಮಂತ್ರಿಗಳು ಕಂತ್ರಿಗಳು ಅಂದು ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ. ಈಗ ಹಸು ಅನುಭವಿಸಿರೋರಿಗೆ ಹಸು ಅಂದರೆ ಏನಂದು ಗೊತ್ತಾಗುತ್ತೆ. ನಮ್ಮ ಹೆಸರು ಏನು? ಬಡವರು. ಯಾಕೆ ಬಡವರು? ನನ್ನ ಮಕ್ಕಳ ನಾವು ಶ್ರೀಮಂತರಯ್ಯೋ, ನಮ್ಗೆ 50,000 ಸಂಬಳ ಕೊಟ್ಟರೆ ಶ್ರೀಮಂತರು ನಾವು. ನೀವು 4,600 ಕೊಡ್ತಿರೋದನ್ನ ಅದರಿಂದ ಬಡವರು. ನಮಗೆ ಕನಿಷ್ಠ ವೇತನ ಕೊಡಬೇಕು, ಕಾನೂನನ್ನು ಜಾರಿ ಮಾಡಬೇಕಂದು ನಮ್ಮ ಹೋರಾಟ. ನಾಳೆ ಇವತ್ತು ಸೆಟ್ಲಾಗಿಲ್ಲ ಅಂದರೆ ಮಧು ಬಂಗಾರಪ್ಪ ಮನೆ ಹತ್ರ ಹೋಗ್ತೀವಿ. ನಿಮ್ಮ ತಾಕತ್ತಿದ್ರೆ ನಮ್ಮನ್ನು ಹೊಡೀರಿ ನೋಡೋಣ. ಬೀಗ ಹಾಕ್ತೀವಿ, ಮನೆಗೆ ಹಾಕ್ತೀವಿ. ನಾವು ಒಂದು ಕಾಲು ರೈಲು, ಒಂದು ಕಾಲು